ಈ ದಿನ ಹೊಸಪೇಟೆಯಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ ತಾಳೂರು ಕೆರೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಬಾರಿ ನೀರಿಲ್ಲದೆ ಎಲ್ಲಾ ಕೆರೆಗಳು ಬತ್ತುತ್ತಿದ್ದು ಮತ್ತು ಹಾಕಿದ ಬೆಳೆಗಳೆಲ್ಲ ಒಣಗಿ ಹೋಗುತ್ತಿರುವುದರಿಂದ ತಕ್ಷಣವೇ ನೀರು ಬಿಡಬೇಕು ಎಂದು ಒತ್ತಾಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಸ್.ಎ. ಖಾದ್ರಿ, ಜಿಲ್ಲಾಧ್ಯಕ್ಷರಾದ ವೀರೇಶ್, ಕೊಟ್ಟಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಗಂಗಾಧರ್ ಮತ್ತು ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು. ವರದಿ ಎಂ. ಬಸವರಾಜ್, ಕಕ್ಕುಪ್ಪಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ನಮ್ಮ ವಿಜಯನಗರ ಜಿಲ್ಲಾ ಕಚೇರಿ ಮುಂದೆ ಹೂವಿನಡಗಲಿ ತಾಲೂಕಿನ ತಳಕಲ್ ಕೆರೆ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆಯಂಗ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ಆ ತಳಕಲ್ ಕೆರೆಯಲ್ಲಿ ಇರೋಂಥ ಸುತ್ತಮುತ್ತ ರೈತರಿಗೆ ಕುಡಿಯೋ ನೀರಿಲ್ಲ. ಆಮೇಲೆ ಅಲ್ಲಿ ಇರೋಂಥ ಬೋರ್ಗಳಲ್ಲಿ ನೀರೇ ಇಲ್ಲ. ಕಾರಣ ಏನಂದರೆ ಅಂತರ್ಜಲ ಎಲ್ಲ ಕುಗ್ಗಿರೋದ್ರಿಂದ ರೈತರೆಲ್ಲ ಬೀದಿಗೆ ಬಂದಿದ್ದಾರೆ. ಸುಮಾರು ದಿವಸದಿಂದ ನಮ್ಮ ರೈತರು ಬರ್ತಾ ಇದ್ದಾರ, ಹೋಗ್ತಾ ಇದ್ದಾರ, ಬೇಡಿಕೆ ಈಡೇರಿಸ್ತಾ ಇಲ್ಲ ಸರ್ಕಾರ. ಇವತ್ತು ನಾನು ಮುಖ್ಯಾಧಿಕಾರಿಗೆ DC ಮೇಡಮ್ ಅವರಿಗೆ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಒಳ್ಳೆ ನಮ್ಮ ಡ್ಯಾಮಿಂದ ಕೂಡ್ಲಿಗೆವರೆಗೆ ಒಂದು ಪೈಪ್ಲೈನ್ ಹೋಗಿದೆ. ಎಷ್ಟು ಇಂಚಿಂದ 4.5 ಅಡಿ ಅಂತ ಇರೋಂಥ ಪೈಪನ್ನ ಕೂಡ್ಲಿವರೆಗೆ ಹೋಗಿದೆ. ಮಧ್ಯದಲ್ಲಿ ಇರೋಂಥ ನಮ್ಮ ಇಟಗಿ ರೈತರು ಏನು ಮಾಡಬೇಕು, ಅಲ್ಲಿ ಒಂದು ವಾಲ್ ಮಾಡಿ ಆ ಒಂದು ತಳಕಲ್ ಕೆರೆಗೆ ಆ ನೀರು ಬಿಡೋಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಾನು DC ಮೇಡಮ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆ ಕೆರೆಗೆ ಏನಾದರೂ ನೀರು ಬಿಡಲಿಲ್ಲ ಅಂದರೆ ನಾವು ಹೂವಿನಡಗಲಿ ಬಂದ್ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಸರ್ಕಾರಕ್ಕೆ ಮತ್ತು ಮೇಡಮ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಇದು ಮನವಿನ ಅಂದ್ಕೊಳ್ರಿ, ಇಲ್ಲ ಎಚ್ಚರಿಕೆನ ಅಂದ್ಕೊಳ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್.